ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ತಾತನ ಕಡೆ ಯಾರು ಅಷ್ಟು ಗಮನ ಕೊಡ್ತಾ ಇಲ್ಲ. ಅಜ್ಜಿ ಜೊತೆಗಿದ್ದಿದ್ರೆ ಅವ್ರಿಗೆ ಏನೇ ಕಷ್ಟ ಇದ್ರು ಅಜ್ಜಿ ಹತ್ರ ಹೇಳ್ಕೊಂಡಿರೋರು. ಅಣ್ಣ ಪಾಪ ಅವನ ಅವಂದೇ ಲೋಕದಲ್ಲಿ ಮುಳುಗಿರ್ತಾನೆ. ಇನ್ ಮೊಮ್ಮಕ್ಕಳಾಗಿ ನಾವಿಲ್ಲೇ ಇದ್ದು ಇಲ್ದವ್ರಾಗಿದ್ರೆ ಕಷ್ಟ ಆಗುತ್ತೆ ಕಣೆ. ನಿಜ ಕಣೆ. ಆಗಾಗ ಸ್ವಲ್ಪ ಸಮಯನಾದ್ರೂ ತಾತನ ಜೊತೆ ನಾವು ಕಳಿಬೇಕು. ಅವ್ರನ್ನ ಮಾತಾಡ್ಸ್ಬೇಕು, ಹೊರಗಡೆ ಸುತ್ತಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅವ್ರು ಒಳಗೊಳಗೆ ನೋವು ತಿಂತಾ ಇರ್ತಾರೆ. ಅದು ನಿಜಾನೇ. ಬಾ ತಾತನ್ ಮಾತಾಡ್ಸ್ಕೊಂಬರೋಣ. ರುಕ್ಕು, ಈಗ ಬೇಡ. ತಾತ ಈಗ ರೆಸ್ಟ್ ಮಾಡ್ತಿರ್ತಾರೆ. ನಾಳೆ ಹೋಗಿ ಮಾತಾಡ್ಸೋಣ, ಸರಿನಾ? ಸರಿ, ಯೋಚನೆ ಮಾಡ್ಬೇಡ ಕಣೆ. ನಿನ್ ಸೀಮಂತದ ಫಂಕ್ಷನ್ನ ತುಂಬಾ ಜೋರಾಗಿ ಮಾಡೋಣ. ತಾತನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಸಿಕ್ಕೇ ಸಿಗುತ್ತೆ. ಎಲ್ಲ ಸೇರಿ ಗ್ರ್ಯಾಂಡ್ ಆಗಿ ಮಾಡೋಣ, ಸರಿನಾ? ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ಸ್ವಲ್ಪ ಜೋಶಲ್ಲಿರ್ಬೇಕು. ಆಮೇಲೆ ಗೊತ್ತಲ್ಲ, ನಿನ್ ಮಗ ಕೂಡ ನಿನ್ ತರ ಆಕಾಶನೇ ತಲೆ ಮೇಲೆ ಬಿದ್ದೋರಂಗ್ ಕೂತಿರ್ತಾನೆ. ನಮಸ್ಕಾರ ಯಜಮಾನ್ರೆ. ಓ, ಲಾಯರ್ ಮುಕುಂದ್ ಸಾಹೇಬ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಯಜಮಾನ್ರೆ. ಏನು ಈ ನಡುವೆ ಬಹಳ ಅಪರೂಪ ಆಗ್ಬಿಟ್ಟಿದ್ದೀರಿ? ಕೋರ್ಟ್ ಕೆಲಸ ನಿಮ್ಗೆ ಗೊತ್ತಲ್ಲ ಯಜಮಾನ್ರೆ. ಏನ್ ತಗೋತೀರಿ? ಕಾಫಿ, ಟೀ, ಮಜ್ಜಿಗೆ? ಏನು ಬೇಡ ಯಜಮಾನ್ರೆ. ಏನೋ ಒಂಥರ ಇದ್ದೀರಲ್ಲ, ಏನಾದ್ರೂ ಸಮಸ್ಯೆನಾ? ಮನುಷ್ಯನಿಗೆ ಸಮಸ್ಯೆ ಅಂತ ಶುರುವಾದ್ರೆ ಒಂದ್ರ ಹಿಂದೆ ಒಂದ್ ಬಂದ್ಬಿಡುತ್ತೆ ಯಜಮಾನ್ರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಈಗೇನ್ ಸಮಸ್ಯೆ ಆಗ್ಬಿಟ್ಟಿದೆ? ಈ ಮನೆ ಪರಿಸ್ಥಿತಿ ಸರಿ ಇಲ್ಲ. ದೊಡ್ಡಮ್ಮವ್ರು ಹೋಗ್ಬಿಟ್ರು, ಮನೆ ಸೊಸೆನು ಇವಾಗ ಕಾಣೆಯಾಗಿ ಹೋಗಿದಾರೆ ಅಂತ ಕೇಳ್ಪಟ್ಟೆ ಯಜಮಾನ್ರೆ. ಅಂಥದ್ರಲ್ಲಿ ಈ ವಿಷಯ ನೀವು ಹೇಗೆ ತಗೋತೀರಂತ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಮುಕುಂದ್ ಅವ್ರೆ, ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಲಾಯರ್ ಪದ್ಮನಾಭ ಅವರಿದ್ದಾಗ ನಿಮ್ ಜಮೀನ್ ಕೇಸ್ ಇತ್ತು, ಸ್ವಲ್ಪ ಸ್ಟ್ರಾಂಗ್ ಆಗೇ ಇತ್ತು. ಯಾವಾಗ ಅವ್ರು ಜೈಲಿಗೆ ಹೋದ್ರೋ ಈ ಕೇಸನ್ನ ನೀವು ನನಗ್ ಟ್ರಾನ್ಸ್ಫರ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ಬಿಟ್ರಿ. ಈಗ ಹೈವೇ ಹತ್ರ ನಿಮ್ ಜಮೀನ್ ಏನಿದೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಘೋಷಣೆ ಆಗಿದೆ ಯಜಮಾನ್ರೆ. ನಿನ್ನೆ ಮಧ್ಯಾಹ್ನ ಕೊನೆ ಹಂತದ ವಾದ ಮಂಡಿಸ್ತೆ ಯಜಮಾನ್ರೆ. ಆದ್ರೆ ಅದು ಏನಕ್ಕೂ ಪ್ರಯೋಜನ ಆಗ್ಲಿಲ್ಲ. ನಿಮ್ಮ ಹತ್ರ ಇದ್ದ ಕಾಗದದ ಪತ್ರ ಎಲ್ಲ ಸ್ವತಂತ್ರ ಪೂರ್ವದ್ದು. ನಿಮ್ಮ ಹಿರಿಯರು ನಿಮ್ಮ ಜಮೀನಿನ ಕೆಲವು ಜಾಗಗಳನ್ನ ಸರ್ಕಾರ ರಸ್ತೆ ಮಾಡ್ಕೊಳ್ಳಿ ಅಂತ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಅಂಕಿ ಅಂಶಗಳನ್ನ ತಪ್ಪಾಗಿ ಬರ್ದಿದ್ದಾರೆ. ಅದು ನಾವು ಎಕ್ಸಾಕ್ಟ್ ಆಗಿ ಇಷ್ಟೇ ಜಾಗ ಅಂತ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ಯಜಮಾನ್ರೆ. ಹಾಗಾಗಿ ನಿಮ್ಮ ಇಡೀ ಜಮೀನೇ ಸರ್ಕಾರದ ಪಾಲಾಗೋಯ್ತು ಯಜಮಾನ್ರೆ. ನೀವು ಆ ಜಾಗದ ಬಗ್ಗೆ ಎಷ್ಟು ಕನ್ಸು ಕಟ್ಕೊಂಡಿದ್ರಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಜಮಾನ್ರೆ. ಈಗದು ಕನ್ಸಾಗೆ ಉಳ್ಕೊಂಡ್ಬಿಡ್ತಲ್ಲ ಅಂತ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಇದೆ ಯಜಮಾನ್ರೆ. ಅದರಲ್ಲಿ ಕೆಲವೊಂದಕ್ಕೆ ನಿಮ್ ಸೈನ್ ಬೇಕಾಗುತ್ತೆ. ಮತ್ತೆ ನಾನು ಮುಂದಿನ ವಾರ ಬರ್ತೀನಿ ಯಜಮಾನ್ರೆ. ನಾನಿನ್ ಬರ್ತೀನಿ ಯಜಮಾನ್ರೆ. ಅಳಿಯಂದ್ರೆ ಇದೇನಿದು? ದಿನಲ್ಲೂ ಜಾಗಿಂಗ್ ಇಂದ ಬಂದ ತಕ್ಷಣ ಅತ್ತೆ ಕಾಫಿ ತಗೊಂಡ್ ಬನ್ನಿ ಅಂತ ಕೂಗ್ತಾ ಇದ್ರಿ. ಇವತ್ ನೋಡಿದ್ರೆ ಕರೀದಿರಾ ಇಲ್ಲಿ ಬಂದು ಕೂತಿದ್ದೀರಾ.
ಇರ್ಲಿ ಬಿಡಿ, ಬಿಸಿ ಬಿಸಿ ಕಾಫಿ ತಗೊಳ್ಳಿ. ಅಳಿಯಂದ್ರೆ ಅಳಿಯಂದ್ರೆ ಒಂದ್ ನಿಮಿಷ ನೋಡಿ. ಅಳಿಯಂದ್ರೆ ಸುರಭಿ ಇದೆಲ್ಲ ಬೇಕು ಅಂತ ಮಾಡಿಲ್ಲ.